ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ತುಂಬ ದಿನದಿಂದ ದರ್ಶನ್ ಅವರ ಅಭಿಮಾನಿಗಳು ಎಲ್ಲ ಕಡೆ ಭರ್ಜರಿಯಾಗಿ ಡೆವಿಲ್ನ ಪ್ರಮೋಟ್ ಮಾಡ್ತಾಯಿದ್ರು. ಅಂತೂ ಇಂತೂ ನೆನ್ನೆ ಡೆವಿಲ್ ಮೂವಿ ಕೂಡ ರಿಲೀಸ್ ಆಗಿದೆ. ಎಲ್ಲೆಡೆ ಅದ್ಭುತ ಪ್ರದರ್ಶನ ಕಾಣ್ತಾ ಇದೆ. ಇವುಗಳ ಮಧ್ಯೆ ದುಬೈಯಲ್ಲೂ ಕೂಡ ಅಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು, ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿ ಸೇರಿಕೊಂಡು ಡೆವಿಲ್ ಮೂವಿಗೆ ವೆಲ್ಕಮ್ ಮಾಡಿರೋದು, ಅದ್ದೂರಿಯಾಗಿ ಅದಕ್ಕೊಂದು ಪ್ರೀತಿ ಕೊಡ್ತಾ ಇರೋದನ್ನು ನಾವು ನೋಡ್ಬೋದು. ಇಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಜನಸಾಗರ ಒಂದು ಸೇರಿದೆ ಅಂತ. ಎಲ್ಲರೂ ಕೂಡ ಡೆವಿಲ್ ಮೂವಿ ನೋಡಲಿಕ್ಕೆ ಬಂದಿದ್ದಾರೆ. ಈ ವಿಡಿಯೋಲಿ ಇನ್ನೊಂದು ವಿಷಯನ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ನೀವೆಲ್ಲ ಮೂವಿ ನೋಡಾದ್ಮೇಲೆ ಪಬ್ಲಿಕ್ ರಿಯಾಕ್ಷನ್ ತುಂಬ ಜನ ಕೊಡ್ತಾ ಇರ್ತಾರೆ, ಮೀಡಿಯಾದವರು ಕೂಡ ಕವರ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ನೆಗೆಟಿವ್ ಆಗಿ ಬರೀಬೇಕು ಅನ್ಸೋರಿಗೆ ಬರೀತಾರೆ, ಪಾಸಿಟಿವ್ ಆಗಿ ಹೇಳಬೇಕು ಅನ್ಸೋರು ಹೇಳ್ತಾರೆ. ಇನ್ನು ಕೆಲವರು ಅವ್ರ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಹಾಕ್ತಾ ಇರ್ತಾರೆ. ಅದೇ ರೀತಿ ಬುಕ್ ಮೈ ಶೋಲು ಕೂಡ ಎಲ್ಲರೂ ಟಿಕೆಟ್ನ ಬುಕ್ ಮಾಡ್ತಾರೆ, ನೋಡಾದ್ಮೇಲೆ ಅಲ್ಲಿ ರೇಟಿಂಗ್ಸ್ ಕೊಡ್ತಾರೆ. ಡೆವಿಲ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಅವಕಾಶನೇ ಇಲ್ಲ. ನೀವೇನಾದರೂ ಅಲ್ಲಿ ರೇಟಿಂಗ್ ಕೊಡೋಕ್ಕೆ ಪ್ರಯತ್ನ ಪಟ್ಟರೆ ಕೋರ್ಟ್ ಆದೇಶದಂತೆ ರೇಟಿಂಗ್ ಹಾಗೂ ವಿಮರ್ಶೆಯನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಅನ್ನೋ ಒಂದು ಸಂದೇಶ ಕಂಡುಬರುತ್ತೆ. ಯಾಕೆ ಈ ಕ್ರಮ ಕೈಗೊಂಡಿದ್ದಾರೆ ಅಂತಂದರೆ, ಯಾರಿಗಾದರೂ ಯಾರ ಮೇಲಾದರೂ ಕೋಪ ಇದ್ದು, ದ್ವೇಷ ಇದ್ದು, ಅವ್ರ ಮೂವಿ ಹಾಳಾಗಬೇಕು ಅಂತ ಇದ್ದು, ಅಥವಾ ನೆಗೆಟಿವ್ ಆಗಿ ಏನಾದರೂ ಸ್ಪ್ರೆಡ್ ಮಾಡಬೇಕು ಅಂತ ಅಂದರೆ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಬಿಟ್ಟು ನೆಗೆಟಿವ್ ಆಗಿ ವಿಮರ್ಶೆ ಬರೀರಿ ಅಂತ ಹೇಳಿ ಮಾಡಿದ್ರೆ ಅಂತ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಡೆವಿಲ್ಗೆ ಆ ರೀತಿ ಯಾರಾದರೂ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬುಕ್ ಮೈ ಶೋನಲ್ಲಿ ನೆಗೆಟಿವ್ ವಿಮರ್ಶೆಯನ್ನು ಬರೀಲಿಕ್ಕೆ ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಅದನ್ನೇ ಆಫ್ ಮಾಡಿಸಿದ್ದಾರೆ. ಕೋರ್ಟಿಂದ ಆದೇಶ ತಂದು ಅದನ್ನು ಆಫ್ ಮಾಡಿರುವಂತಹದ್ದು. ಅದು ಸರಿ, ಈ ಒಂದು ನಿರ್ಧಾರ ನಿಮ್ಗೇನು ಅನಿಸುತ್ತೆ? ಎಷ್ಟೋ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ? ಮಾಡಿದ್ದು ಒಳ್ಳೇದಾಯಿತು ಅಂತ ಅನಿಸುತ್ತಾ? ಕಾಮನ್ ಆಗಿ ನನಗೆ ನೋಡಿದ್ರೆ ಏನನ್ಸುತ್ತೆ ಅಂದರೆ, ಇವಾಗ ಊರು ತುಂಬ ದರ್ಶನ್ ಅವ್ರಿಗೆ ಹೇಗೆ ಫ್ಯಾನ್ಸ್ ಇದ್ದಾರೋ, ದುಶ್ಮನ್ಗಳು ಕೂಡ ಹಾಗೇ ಇದ್ದಾರೆ. ಅದಕ್ಕೆ ಸಾಕ್ಷಿ ಏನು ಅಂದರೆ, ಈಗ ನಾನೇನೋ ಒಂದು ವಿಡಿಯೋ ಮಾಡಾಕ್ತೀನಿ ಅಂತ ತಿಳ್ಕೊಳ್ಳಿ, ಅದು ಚೆನ್ನಾಗಿಲ್ಲ ಅಂದರೆ ಅವ್ರು ಏನಾದರೂ ಅನ್ನಲಿ ಪರವಾಗಿಲ್ಲ. ಪಾಪ ಎಷ್ಟೊಂದು ಜನ ಅಭಿಮಾನಿಗಳು ಏನೋ ಸರ್ವಿಸ್ ಮಾಡಿರ್ತಾರೆ, ಸೇವೆ ಮಾಡಿರ್ತಾರೆ, ಅಂತಹ ವಿಡಿಯೋಗಳಿಗೂ ಬಂದು ಕೆಟ್ಟ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಅದು ನೋಡಿದಾಗ ಅನಿಸುತ್ತೆ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರ ಮೇಲಿರೋ ದ್ವೇಷ, ಅಥವಾ ಅವ್ರು ಬೆಳಿಬಾರ್ದು ಅಂತನೋ, ಅಥವಾ ಅವ್ರು ಹಾಳಾಗಲಿ ಅಂತನೋ, ಅಥವಾ ಅವ್ರ ಉದ್ದೇಶ ಏನೋ ನನಗೆ ಗೊತ್ತಿಲ್ಲ. ಬಟ್ ಅದು ಪಾಪ ಅವರು ಸೇವೆ ಮಾಡಿದವ್ರ ಮೇಲೆ ಯಾಕೆ ತಿರ್ಸ್ಕೊಳ್ತಾರೋ ನನಗೆ ಗೊತ್ತಿಲ್ಲ. ಎನಿವೇ, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.